ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ರೇಷನ್ ಅಕ್ಕಿಯಿಂದ ಗರಿಗರಿಯಾದಂತಹ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಯಾವ ರೀತಿ ಮಾಡೋದು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದ್ ಪಾತ್ರೆಯಲ್ಲಿ 2 ಕಪ್ಪಿನಷ್ಟು ನಾನು ಅಕ್ಕಿ ತಗೊಳ್ತಾ ಇದ್ದೀನಿ, ರೇಷನ್ ಅಕ್ಕಿನ. ಅದೇ ಕಪ್ ಅಳತೆಯಲ್ಲಿ ನಾನು 3/4 ಭಾಗ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಮ್ ಕೈ ಮುಷ್ಟಿಯಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಮೆಂತೆಕಾಳು ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಇದೆಲ್ಲ ಹಾಕೋದ್ರಿಂದ ದೋಸೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕಣ್ರಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ 4 ಸಲ ತೊಳ್ಕೊಬೇಕಂಡ್ರಿ. ಆ ರೇಷನ್ ಅಕ್ಕಿ ಆಗಿರೋದ್ರಿಂದ ಅದ್ರಲ್ಲಿ ತುಂಬಾ ಧೂಳಿರುತ್ತೆ. ಹಾಗಾಗಿ 4 ಟೈಮು ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡ್ರಿ, ವಾಶ್ ಮಾಡ್ಕೊಂಡಾಯ್ತು. ಈಗ ಆ ಅಕ್ಕಿ ಮುಳುಗೋಷ್ಟು ನಾವು ನೀರ್ ಹಾಕೊಂಡು ಇದನ್ನ 6 ತಾಸು ನಾವು ನೆನೆಯೋಕೆ ಬಿಡ್ಬೇಕಾಗುತ್ತೆ. ಮಿನಿಮಮ್ 5 ಆದ್ರೂ ಇಲ್ಲ, ಅಥವಾ 6 ತಾಸಾದ್ರೂ ನೆನೆಯೋಕೆ ಬಿಡ್ಬೇಕು. ನೋಡ್ರಿ, ಆಲ್ರೆಡಿ 6 ತಾಸು ಆಗಿದೆ, ನೆಂದಿದೆ ಅಕ್ಕಿ, ಉದ್ದಿನ ಬೇಳೆ ಎಲ್ಲ. ನೆಕ್ಸ್ಟ್ ನಾವು ಅಕ್ಕಿನ ಒಂದ್ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸ್ಮೂತ್ ಆಗಿ ರುಬ್ಕೋಬೇಕನ್ರಿ. ಪಡ್ಡಿಗಾದ್ರೆ ಒಂದ್ ಸ್ವಲ್ಪ ನಾವು ತರಿತರಿಯಾಗಿ ರುಬ್ಕೊಂತೀವಿ, ಇದಕ್ಕೆ ಹಾಗಲ್ಲ, ತುಂಬಾ ಸ್ಮೂತ್ ಆಗಿ ನಾವು ನುಣ್ಣಗೆ ರುಬ್ಕೋಬೇಕು. ನೋಡ್ರಿ, ಬೆರಳಲ್ಲಿ ಮುಟ್ ನೋಡಿದ್ರೆ ಅದು ತರಿ ಅನಿಸ್ಬಾರ್ದು, ಸ್ಮೂತ್ ಇರ್ಬೇಕು. ನೋಡಿ, ಎಲ್ಲಾ ಅಕ್ಕಿನೂ ರುಬ್ಕೊಂಡಾಯ್ತು. ಇದನ್ನ ಮುಚ್ಚುಳ್ಕೆ ಮುಚ್ಬಿಟ್ಟು ಓವರ್ ನೈಟ್ ನೆನೆಯೋಕೆ ಬಿಡ್ಬೇಕು. ಎಸ್ಟರ್ಡೇ ನಾವು ನೋಡಿದಾಗ ನೋಡ್ರಿ, ಹಿಟ್ಟು ಈ ರೀತಿ ಹುಬ್ಬಿ ಬರ್ಬೇಕು. ಇದನ್ನ ಒಂದ್ ಸೈಡ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ನೋಡ್ರಿ, ಆಲೂಗಡ್ಡೆನ ನಾನು ಕುಕ್ಕರ್ ಅಲ್ಲಿ ಹಾಕೊಳ್ತಾ ಇದೀನಿ. 2 ಹೋಳಾಗಿ ಕಟ್ ಮಾಡ್ಕೊಂಡು ಇದು 1 ವಿಸಲ್ ಮಾತ್ರ ಕೂಗಿಸ್ಕೊಂಡ್ರೆ ಸಾಕು ಆಲೂಗಡ್ಡೆ. ಇದು ಆಲೂಗಡ್ಡೆ ಬೇಯೋಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳಂದ್ರಿ ಆಲೂಗಡ್ಡೆ ಪಲ್ಯಕ್ಕೆ. ನೋಡ್ರಿ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ, 5 ರಿಂದ 6 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದೀನಿ, ಸ್ವಲ್ಪ ಕರಿಬೇವು, 2 ಟೊಮೆಟೊ ಕಟ್ ಮಾಡ್ಕೊಂಡಿದೀನಿ. ಟೊಮೆಟೊ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಆಲ್ರೆಡಿ ನಾನು ಇಲ್ಲಿ ಪ್ಯಾನ್ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ನೋಡ್ರಿ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದೀನಿ ಒಗ್ಗರಣೆಗೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನಮ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಸಾಸಿವೆ ಜೀರಿಗೆ ಚಟ್ಪಟ ಅಂದ್ಮೇಲೆ ನಾವು ಕರಿಬೇವು ಹಾಕೊಳ್ಳಂದ್ರಿ. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೆಕ್ಸ್ಟ್ ಈರುಳ್ಳಿನೂ ಹಾಕೊಳ್ಳಂದ್ರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಂದ್ರಿ. ನೋಡ್ರಿ, ಕೆಲವರು ಆಲೂಗಡ್ಡೆ ಪಲ್ಯಕ್ಕೆ ಟೊಮೆಟೊ ಹಾಕೋದಿಲ್ಲ, ನೀವು ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಕ್ತಾ ಇದ್ದೀನಿ 2 ಟೊಮೆಟೊ, ಚೆನ್ನಾಗಿರುತ್ತೆ. ನೋಡ್ರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಗಿಂತ ಕಡಿಮೆ ಹಾಕೊಳ್ತಾ ಇದ್ದೀನಿ ಅರಿಶಿನ ಪುಡಿನ. ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಂದ್ರಿ ಚೆನ್ನಾಗಿ. ನೋಡ್ರಿ, ಇದನ್ನ ಸೈಡ್ ಅಲ್ಲಿ ಎತ್ತಿಡನ್ರಿ. ಇದು ಒಗ್ಗರಣೆ ಆಯ್ತು. ನೆಕ್ಸ್ಟ್ ನೋಡ್ರಿ, ಆಲೂಗಡ್ಡೆ ಬೆಂದಿದೆ, 1 ವಿಸಲಿಗೆ ಸಾಕಂಡ್ರಿ. ಅದು ಆಲೂಗಡ್ಡೆ ಸಿಪ್ಪೆ ಎಲ್ಲ ನಾನು ತೆಗ್ದಿದ್ದೀನಿ ಕಣ್ರಿ. ತೆಗೆದ್ಬಿಟ್ಟು ನೋಡ್ರಿ, ಅದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕನ್ರಿ. ಸ್ವಲ್ಪ ನುಣ್ಣಗ್ ಮಾಡ್ಕೊಂಡು ಅದನ್ನ ಒಗ್ಗರಣೆಲ್ ಹಾಕಿ ಕಲಿಸ್ಕೊಳ್ಳೋಣ, ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡ್ರಿ, ಪಲ್ಯ, ಆಲೂಗಡ್ಡೆ ಪಲ್ಯ ಈ ರೀತಿನೂ ಮಾಡ್ಕೋಬಹುದು, ಇಲ್ಲ ಬರೀ ಆಲೂಗಡ್ಡೆ ಬೇಯಿಸ್ಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಕೆಲವ್ರು ಸ್ವಲ್ಪ ಉಪ್ಪು ಮಾತ್ರ ಹಾಕ್ತಾರ ಕಣ್ರಿ, ಹಂಗೂ ಮಾಡ್ತಾರೆ. ಹೋಟೆಲ್ ಎಲ್ಲ ಅದೇ ರೀತಿನೇ ಮಾಡೋದು. ನಾವು ಇಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಿ ತೋರಿಸ್ತಾ ಇದೀನಿ ನಾನು ಪಲ್ಯ. ಚೆನ್ನಾಗಿರುತ್ತೆ ಕಣ್ರಿ, ಇದು ತುಂಬಾನೇ ಟೇಸ್ಟಿ ಇರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡ್ರಿ, ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು. ಇದನ್ನ ಒಂದ್ ಸೈಡ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಚಟ್ನಿಗೆ ರೆಡಿ ಮಾಡ್ಕೊಳನ್ರಿ. ನೋಡ್ರಿ, ಚಟ್ನಿಗೆ ನಾನು ಕೊಬ್ಬರಿನ ಹೋಳಾಗಿ ಕಟ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ತೊಳ್ಕೊಬೇಕಂದ್ರಿ. 2 ಸಲ ತೊಳ್ಬಿಟ್ಟು ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡಿದೀನಿ. ನೆಕ್ಸ್ಟ್ ಒಂದ್ ಬೌಲ್ ನಷ್ಟು ನಾನು ಕಡ್ಲೆ ಹಾಕೊಳ್ತಾ ಇದೀನಿ. 5 ರಿಂದ 6 ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ನೋಡ್ರಿ, ಹಸಿಮೆಣಸಿನಕಾಯಿ ನೀವು ಎಣ್ಣೆಲಿ ಹುರ್ದ್ಬಿಟ್ಟಾದ್ರೂ ಹಾಕೋಬಹುದು, ಇಲ್ಲ ಹಾಗೆ ಹಾಕೋಬಹುದು. ನಾವಿಲ್ಲಿ ಮನೇಲಿ ಯಾವ ರೀತಿ ಮಾಡ್ತೀವೋ ಆ ರೀತಿ ತೋರಿಸ್ತಾ ಇದೀನಿ ಕಣ್ರಿ. ನಾನು ಹಸಿದೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಮತ್ತೆ ಒಂದ್ ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನಾವು ಚಟ್ನಿನ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಚಟ್ನಿ. ನೋಡಿ, ರೆಡಿ ಆಗಿದೆ. ನಾನು ಸ್ವಲ್ಪ ತರಿಯಾಗಿನೇ ಚಟ್ನಿ ರುಬ್ಕೊಂಡಿದ್ದೀನಿ ಕಂದ್ರಿ. ತರಿ ಇಟ್ರೆ ಚೆನ್ನಾಗೆ, ತೀರಾ ನುಣ್ಣಗೆ ಬೇಡ. ನೋಡಿ, ಚಟ್ನಿನೂ ರೆಡಿ ಆಯ್ತು, ಪಲ್ಯನೂ ರೆಡಿ ಆಯ್ತು. ನೆಕ್ಸ್ಟ್ ದೋಸೆ ಹಿಟ್ಟಿಗೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ್ರಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಆಗಿ ಒಂಬಣ್ಣವಾಗಿ ಚೆನ್ನಾಗಿ
ಬರುತ್ತೆ ಕಣ್ರಿ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದೀನಿ ನಾನಿಲ್ಲಿ. ಅರ್ಧ ಲೋಟಕ್ಕಿಂತನೂ ಕಡಿಮೆ ನೀರನ್ನ ಸೇರಿಸ್ಕೊಳ್ತಾ ಇದೀನಿ, ಯಾಕಂದ್ರೆ ಸ್ವಲ್ಪ ಹಿಟ್ಟು ಸ್ವಲ್ಪ ಮೀಡಿಯಂ ಆಗಿರ್ಬೇಕು. ನೆಕ್ಸ್ಟ್ ದೋಸೆ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು, ನೋಡ್ರಿ ಕಾದಿದೆ. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಳ್ಳಂದ್ರೆ ಎಣ್ಣೆನ ಹಚ್ಕೊಂಡು ದೋಸೆನ ಹಾಕೊಳ್ಳೋಣ. ನೋಡಿ ದೋಸೆ ಹಾಕೊಳ್ಳೋಣ. ಹಾಕ್ತಾ ಇದೀನಿ ನೋಡಿ. ಸ್ವಲ್ಪನೂ ಹರಿಯೋದಿಲ್ಲ, ಮುರಿಯೋದಿಲ್ಲ ಕಣ್ರಿ, ಯಾಕಂದ್ರೆ ನಾವು ಸರಿಯಾದ ಅಳತೆಯಲ್ಲಿ ಕರೆಕ್ಟ್ ಆಗಿ 2 ಕಪ್ ಅಕ್ಕಿಗೆ ನಾವು 3/4 ಕಪ್ಪು ಉದ್ದಿನ ಬೇಳೆ ಹಾಗೂ ಸ್ವಲ್ಪ ಕಡಲೆ ಬೇಳೆ, ಮೆಂತೆ ಕಾಳು ಹಾಕೋದ್ರಿಂದ ದೋಸೆ ಹರಿಯಲ್ಲ, ಮುರಿಯಲ್ಲ ಕಣ್ರಿ. ತುಂಬಾ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲ್ ತರನೇ ದೋಸೆ ಚೆನ್ನಾಗಿ ಬರುತ್ತೆ. ನೋಡ್ರಿ ಒಂಬಣ್ಣ ಕಲರ್ ಕೂಡ ಚೆನ್ನಾಗೆ ಬಂದಿದೆ. ನೋಡ್ರಿ ಇದನ್ನ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಗರಿ ಗರಿಯಾದ ದೋಸೆ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೀಗೆ ನಮ್ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.